ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮುತ್ತೈದೆ ಈ ಪದಕ್ಕೆ ಒಂದು ಆಲ್ಟರ್ನೇಟ್, ಅದಕ್ಕೆ ಪರಿಪೂರಕವಾಗಿರ್ತಕ್ಕಂಥ ಬೇರೆ ಇಲ್ಲವೇ ಇಲ್ಲ. ಮುತ್ತೈದೆ, ಮುತ್ತುಗಳನ್ನು ಐದು ಹೊಂದಿರತಕ್ಕಂಥವ್ರಿಗೆ ನಾವು ಮುತ್ತೈದೆ ಅಂತ ಕರಿತೀವಿ. ಈ ಮುತ್ತುಗಳಲ್ಲಿ ಬಹು ವಿಶೇಷವಾಗಿ ಕಾಲುಂಗರ. ಈ ಕಾಲುಂಗರ, ಇವತ್ತು ನಾವು ಕಾಲುಂಗರ ಯಾಕೆ ಹಾಕ್ಕೋಬೇಕು, ಧರಿಸೋದ್ರಿಂದ ಲಾಭ ಏನು, ವೈಜ್ಞಾನಿಕವಾಗಿ ಧಾರ್ಮಿಕವಾಗಿ ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ದಾದ ಮೇಲೆ ಕಳ್ಕೊಂಡ್ರೆ ಏನು. ಎಷ್ಟೋ ಜನ ಕಾಲುಗಳಲ್ಲಿ ಕಾಲುಂಗುರ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಆ ಓಡಾಡ್ತಾ ಇರ್ತಕ್ಕಂಥ ಸಂದರ್ಭ, ಕೆಲವ್ರು ಏನು ಮಾಡ್ತಾರೆ, ಶೂಸ್ ಹಾಕ್ತಾರೆ, ಕೆಲವರು ಸಾಕ್ಸ್ ಹಾಕ್ತಾರೆ, ಕೆಲವ್ರು ಏನು ಮಾಡ್ತಾರೆ ಹಾಗೆ ಓಡಾಡ್ತಾ ಇರ್ತಾರೆ. ಈ ಓಡಾಡುವ ಸಂದರ್ಭದಲ್ಲಿ ಕಳ್ಕೊಂಡಾಗ, ಅಥವಾ ನಾವು ಸಾಕ್ಸ್ ಹಾಕ್ಕೊಂಡಾಗ ಸಾಕ್ಸ್ ತೆಗಿಯುವಾಗ ಕಾಲುಂಗುರನೂ ಅದ್ರ ಜೊತೆಲಿ ಬಂದ್ಬಿಡುತ್ತೆ, ಅಥವಾ ಅದು ಮರ್ತೋಗಿ ಎಲ್ಲೋ ಒಂದು ಕಡೆ ಬಿಸಾಡ್ಬಿಡ್ತೀರಿ. ಈ ಕಾಲುಂಗುರ ಕಳ್ಕೊಂಡ್ರೆ ಅದು ಶುಭನ ಅಶುಭನ? ಕಾಲುಂಗುರವನ್ನು ಕಳ್ಕೊಂಡಾಗ, ಕಳೆದು ಹೋದಾಗ ಅದು ಶುಭನ ಅಶುಭನ ಅಂತಕ್ಕಂಥ ಪ್ರಶ್ನೆ ಬಂದಾಗ, ನಮಗೆ ಕಾಲುಂಗುರ ಸಾಮಾನ್ಯವಾಗಿ ಎಲ್ಲರೂ ಸಹ ಬೆಳ್ಳಿಯಿಂದನೇ ಮಾಡಿಸ್ಕೊಂಡಿರ್ತಾರೆ, ಬೆಳ್ಳಿಯಿಂದನೇ ಮಾಡಿಸ್ಕೋತಾರೆ. ಆದರೆ ಬಂಗಾರದ ಕಾಲುಂಗುರವನ್ನು ಹಾಕಲೇಬಾರ್ದು. ನಮಗೆ ಅದೃಷ್ಟ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಬಂಗಾರದ ಬಾಚಣಿಗೆ ತಗೊಳಕ್ಕೆ ಹೋಗ್ಬಿಡ್ತೀವಿ. ಬಂಗಾರದ ಬಾಚಣಿಗೆ ಕೂಡ ಬಂಗಾರದ ಬೇಕು, ಅಷ್ಟು ಮನಸತ್ವವನ್ನು ಎಷ್ಟೋ ಜನ, ಕೆಲವರು ಅದನ್ನು ಎಷ್ಟೋ ನೋಡಿದ್ದೀವಲ್ವ. ಈಗ ಬಾತ್ರೂಮಲ್ಲಿ ಒಂದು ಕಮೋಡ ಸಹ ಎಲ್ಲೋ ಒಂದು ಕಡೆ ಬಂಗಾರದ ಮಾಡಿಸಿದ್ದು, ಚೇರ್ ಮಾಡಿಸಿದ್ದು, ಎಷ್ಟೋ ಜನ ಇವೆಲ್ಲ ಅವರವರ ಒಂದು ತೃಪ್ತಿಗೆ ಮಾಡಿಸ್ಕೊಳಕ್ಕೆ ಹೋಗ್ತಾರೆ. ಆದರೆ ಶಾಸ್ತ್ರ ಹೇಳುತ್ತೆ, ಈ ಒಂದು ಕಾಲುಂಗುರವನ್ನು ಬಂಗಾರದಲ್ಲಿ ಮಾಡಿಸ್ಬಾರ್ದು, ಬೆಳ್ಳಿಯಲ್ಲಿ ಮಾಡಿಸ್ಕೊಳ್ತೀರಾ. ನಾವು ಯಾವಾಗಲೂ ಹೇಳ್ತೀವಿ, ಗೃಹಿಣಿ ಗೃಹ ಮುಚ್ಚತೆ. ಮನೆಯಲ್ಲಿ ಗೃಹಿಣಿ ತುಂಬ ಚೆನ್ನಾಗಿದ್ದರೆ ಆ ಮನೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕೆ ಹಾಗೇನೆ ಹೇಳ್ತೀವಿ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಈ ಒಂದು ಮಹಿಳೆ ಮಹಾಲಕ್ಷ್ಮಿಯ ಸಂಕೇತ ಕೂಡ ಆಗಿರುತ್ತೆ. ಮನೆಯ ಮಹಿಳೆ ಮಹಾಲಕ್ಷ್ಮಿಯ ಸಂಕೇತ ಆಗಿರುತ್ತೆ. ಹಾಗೆ ಲಕ್ಷ್ಮೀ ದೇವಿಗೆ ಯಾವಾಗಲೂ ಆಭರಣ ಪ್ರಿಯೆ. ಮಹಾಲಕ್ಷ್ಮಿಗೆ ಏನಂದ್ರೆ ಆಭರಣ ಪ್ರಿಯೆ. ಆಕೆ ತುಂಬ ಆಭರಣ ಹಾಕ್ಕೊಳ್ಳೇಬೇಕು, ಆಕೆಗೆ ಇಷ್ಟ ಅದು. ಆಭರಣ ಆಗಬೇಕು, ನಗಬೇಕು, ಸಂತೋಷವಾಗಿರಬೇಕು, ಒಳ್ಳೆಯ ಮನಸ್ಸಿಟ್ಕೊಂಡಿರಬೇಕು. ಅದೇ ಆ ತಾಯಿಯ ಒಂದು ಸಂಕೇತಗಳು ಕೂಡ ಆಗಿರುತ್ತೆ. ಹಾಗಾಗಿ ಮಹಿಳೆಯರು ಕನಿಷ್ಠ ಅಂದರೂ ಕೂಡ ಸ್ವಲ್ಪ ಆಭರಣವನ್ನು ಧರಿಸಿರಲೇಬೇಕು. ಆ ಆಭರಣಗಳು ಯಾವುದು? ಮಣ್ಣಿನ ಗಾಜಾಗ್ಬೋದು, ಮಣ್ಣಿಂದ ಮಾಡಿದಂಥ ಗಾಜುಗಳು, ಹಾಗೆ ಮಣ್ಣಿಂದ ಮಾಡಿದಂತಹ ಎಲ್ಲೋ ಒಂದು ಕಡೆ ನಾವು ಹೇಳ್ತೀವಿ ಕೈ ಬಳೆಗಳು ಮಣ್ಣಿನಿಂದ ಮಾಡಿದಂಥದ್ದು. ಹಾಗೆ ಕಾಲುಂಗುರ ಕಂಪಲ್ಸರಿಯಾಗಿರಲೇಬೇಕು ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಹಾಗೆಯೇ ಈ ಮೂಗುತಿ ಇರ್ಬೋದು, ಕುಂಕುಮ ಇರ್ಬೋದು, ಈ ನಾವು ಮುತ್ತುಗಳು ಐದು ಈ ಮುತ್ತುಗಳನ್ನು ಧರಿಸಿರಬೇಕು. ಈ ಕಾಲುಂಗುರ, ಇವುಗಳಲ್ಲಿ ಕಾಲುಂಗುರ ಏನಾಗುತ್ತೆ, ಬೆಳ್ಳಿಯ ಸಂಕೇತ, ಚಂದ್ರನ ಸಂಕೇತ. ಈ ಕಾಲುಂಗುರವನ್ನು ನಾವು ವಿವಾಹಿತ ಮಹಿಳೆಯರು ಸಾಮಾನ್ಯವಾಗಿ ಹಾಕ್ಕೊಂಡಿರ್ತಾರೆ. ಹಾಕ್ಕೊಂಡಂಥ ಸಂದರ್ಭದಲ್ಲಿ, ಯಾಕೆಂದರೆ ಅವರಿಗೆ ಗೊತ್ತು ಆ ಗರ್ಭಕ್ಕೆ ಎಷ್ಟೋ ಶಕ್ತಿ ಕೊಡುತ್ತೆ, ಮೈಂಡ್ಗೆ ಎಷ್ಟೋ ಶಕ್ತಿ ಕೊಡುತ್ತೆ, ಆಲೋಚನೆಗಳು ಚೆನ್ನಾಗಿರುತ್ತೆ ಅಂತ ಎಲ್ಲವನ್ನೂ ಕೂಡ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇನ್ನು ಈ ಕಾಲುಂಗುರ ಕಳ್ಕೊಂಡಾಗ, ಕಳೆದು ಹೋದರೆ, ಒಂದು ಕಾಲುಂಗುರ ಕಳೆದೋಗಿದೆ, ಇನ್ನೊಂದು ಮಾಡಿಸ್ಕೋಬೋದಾ? ಇಲ್ಲ, ಅದನ್ನು ತೆಗಿಬೇಕು. ಹೊಸದಾಗೆ ಕಾಲುಂಗುರವನ್ನು, ಎರಡೂ ಕಾಲುಂಗುರವನ್ನು ಮತ್ತೆ ನಾವು ತಗೋಬೇಕು. ಒಂದು ನಿದ್ದೆ, ಇನ್ನೊಂದು ಅದೇ ರೀತಿ ಇನ್ನೊಂದು ಕೊಡಪ್ಪ ಅಂಥೇಳಿ ನಾವು ತಗೋಬಾರ್ದು ಅಂತೂ ಕೂಡ ಶಾಸ್ತ್ರ ಹೇಳುತ್ತೆ. ಇನ್ನು ಕಾಲುಂಗುರ ಕಳ್ಕೊಂಡಾಗ ಆ ವ್ಯಕ್ತಿಗೆ ಆಲೋಚನಾ ಲಹರಿಗಳು ಹೊರಟೋಗುತ್ತೆ, ಸ್ವಲ್ಪ ಕೋಪತಾಪಗಳು ಜಾಸ್ತಿ ಆಗುತ್ತೆ. ಹಾಗೆಯೇ ಆವೇಶ ಸ್ವಲ್ಪ ತುಂಬಿಕೊಳ್ತಕ್ಕಂಥದ್ದು, ದುರಾಲೋಚನೆಗಳು, ಸ್ವಲ್ಪ ಕೆಟ್ಟ ಆಲೋಚನೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ನಾವು ಶಾಸ್ತ್ರೋಕ್ತವಾಗಿ ಹೇಳೋಕೆ ಹೋದಾಗ, ಪತಿಗೆ ಸಂಕಟ ಬರ್ತಾ ಇದೆ, ಗಂಡನಿಗೆ ಸಂಕಟ ಬರ್ತಾ ಇದೆ, ಕುಟುಂಬಕ್ಕೆ ಸಂಕಟ ಬರ್ತಾ ಇದೆ, ತುಂಬ ಬೇಕಾದವ್ರ ಜೊತೆ ಕಲಹಗಳು ಬರ್ತಾ ಇದೆ, ಹೊಸ ಕೋರ್ಟ್ ಕೇಸ್ ಬರ್ತಾ ಇದೆ ಅಂತಕ್ಕಂಥ ಸೂಚನೆ ಬರುತ್ತೆ. ತಕ್ಷಣವೇ ನಾವು ಕಾಲುಂಗುರ ಕಳ್ಕೊಂಡಾಗ ಹೊಸ ಕಾಲುಂಗುರವನ್ನು ತರಿಸಿ, ಅದು ದೇವಿಯ ದೇವಸ್ಥಾನದಲ್ಲಿ ಅದಕ್ಕೆ ತೀರ್ಥ ಪ್ರೋಕ್ಷಣೆ ಮಾಡಿಸಿ, ದೇವಿಯ ದೇವಸ್ಥಾನದಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿಸಿ ಆ ಕಾಲುಂಗುರವನ್ನು ಪತಿಯ ಮುಖೇನ, ಅಥವಾ ತಾವೇ, ಅಥವಾ ಹಿರಿಯರು, ಅಥವಾ ಒಳ್ಳೆಯ ಮುತ್ತೈದೆಯರು, ಒಂದು ವಯಸ್ಸಾದ ಹೆಣ್ಣಿನು ಅವರ ಮುಖೇನ ಆ ಕಾಲುಂಗುರವನ್ನು ಧರಿಸ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗತ್ತೆ. ಇದು ಸಹ ಒಂದು ಲೆಕ್ಕದಲ್ಲಿ ಅಶುಭದ ಸಂಕೇತ. ಕಳ್ಕೊಂಡಾಗ ತಕ್ಷಣವೇ ಅದನ್ನು ತಗೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಹಾಗಾಗಿ ಜಾಗೃತಿಯನ್ನು ಕೂಡ ತಾವು ವಹಿಸಬೇಕು ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ. ಹಾಗಾಗಿ ಆ ನಂಬಿಕೆಯನ್ನು, ನಂಬಿಕೆಟ್ಟವರಿಲ್ಲವೋ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಹಾಗಾಗಿ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.